ತಮಿಳುನಾಡಿನ ಕರೂರು ದುರಂತದ ಬಳಿಕ ಟಿವಿಕೆ ಪಕ್ಷದ ನಾಯಕ ನಟ ವಿಜಯ್ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಎಂದಿಗೂ ಇಂತಹ ನೋವಿನ ಪರಿಸ್ಥಿತಿಯನ್ನು ಎದುರಿಸಿಲ್ಲ. ಈ ದುರಂತದಿಂದ ತುಂಬಾ ನೋವಾಗಿದೆ. ಈ ರ್ಯಾಲಿಯಲ್ಲಿ ಬಹುತೇಕ ಜನರು ನನ್ನನ್ನು ನೋಡೋಕಂತಾನೆ ಬಂದಿದ್ರು. ಅದು ನನ್ನ ಮೇಲೆ ಅವರು ಇಟ್ಟಿರುವ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಮಾತ್ರ. ಅದಕ್ಕಾಗಿ ನಾನು ಯಾವಾಗಲೂ ಕೃತಜ್ಞನಾಗಿದ್ದೇನೆ. ಅದಕ್ಕಾಗಿಯೇ ಇನ್ಮೇಲೆ ಜನರ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಅಂತ ನಾನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ತೀನಿ. ಅದಕ್ಕಾಗಿಯೇ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕೀಯವನ್ನು ಬದಿಗಿಟ್ಟು ಜನರ ಸುರಕ್ಷತೆಯನ್ನು ಮಾತ್ರ ಗಮನದಲ್ಲಿಟ್ಕೊಂಡು ಸ್ಥಳವನ್ನು ಆಯ್ಕೆ ಮಾಡ್ತೀವಿ ಮತ್ತು ಪೊಲೀಸರಿಂದ ಅನುಮತಿಯನ್ನು ಕೇಳ್ತೀವಿ. ಆದರೆ ಈ ಬಾರಿ ಊಹೆಗೂ ಮಾಡದಷ್ಟು ಕೂಡ ದೊಡ್ಡ ಮಟ್ಟದಲ್ಲಿ ದುರಂತ ಆಗಿದೆ. ನಾನು ಶೀಘ್ರದಲ್ಲೇ ಕರೂರಿಗೆ ಭೇಟಿಯನ್ನು ಕೊಟ್ಟು ಸಂತ್ರಸ್ತರನ್ನು ಭೇಟಿ ಮಾಡ್ತೀನಿ. ವಾಸ್ತವವಾಗಿ ನಾವು ಯಾವುದೇ ತಪ್ಪು ಮಾಡಿಲ್ಲ, ಆದರೆ ನಮ್ಮ ವಿರುದ್ಧ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಎಲ್ಲ ಸತ್ಯ ಶೀಘ್ರದಲ್ಲೇ ಹೊರಗೆ ಬರುತ್ತೆ. ನಿಜವಾಗ್ಲೂ ಏನಾಯಿತು ಅಂತ ಜನರಿಗೆ ಅದರಿಂದ ಗೊತ್ತಾಗುತ್ತೆ. CM ಸ್ಟಾಲಿನ್ ಬಯಸಿದ್ರೆ ನೀವು ನನ್ನ ಮೇಲೆ ಸೇಡನ್ನು ತೀರಿಸ್ಕೊಳ್ಬಹುದು. ನಮ್ಮ ಪಕ್ಷದವರ ಮೇಲೆ ನಿಮ್ಮ ಕೋಪವನ್ನು ತೋರ್ಸಕ್ಕೆ ಹೋಗಬೇಡಿ ಅಂತಂದರು. ಈಗಾಗಲೇ ನಾವು 5 ಜಿಲ್ಲೆಗಳಲ್ಲಿ ಪ್ರಚಾರದ ರ್ಯಾಲಿಯನ್ನು ಮಾಡಿದ್ದೀವಿ. ಆದರೆ ಕರೂರಿನಲ್ಲಿ ಮಾತ್ರ ಈ ಪರಿಸ್ಥಿತಿ ಯಾಕೆ ಉದ್ಭವಿಸ್ತು ಹೀಗನ್ನುವಂಥ ಪ್ರಶ್ನೆ ಮಾಡಿದ್ರು. ನಾನು ರ್ಯಾಲಿಗೆ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದೆ, ಆದರೆ ಅನಿರೀಕ್ಷಿತವಾಗಿ ಘಟನೆ ಆಗಿದೆ. ನಾನು ಯಾರಿಗೂ ಹಾನಿ ಮಾಡುವ ಉದ್ದೇಶವನ್ನು ಹೊಂದಿಲ್ಲ. ನಾನು ಕೂಡ ಒಬ್ಬ ಮನುಷ್ಯ ಅಂಥೇಳಿ ಭಾವುಕ ಮಾತುಗಳನ್ನಾಡಿದ್ದಾರೆ.